ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿದು ರಿಸಲ್ಟ್ ಬಂದು 11 ದಿನ ಆಯಿತು. 11 ದಿನ ಆದರೂ ಕೂಡ ಇಲ್ಲಿ ಹೊಸ ಸರ್ಕಾರ ರಚನೆ ಆಗಿಲ್ಲ. ಇಲ್ಲಿ ತನಕ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆಗೋದು ಕನ್ಫರ್ಮ್ ಇದ್ದರೂ ಕೂಡ ಅಧಿಕೃತವಾಗಿ ಇನ್ನೂ ಬಹಿರಂಗಪಡಿಸಿಲ್ಲ. ಹೀಗಾಗಿ ಸಿಎಂ ಸಸ್ಪೆನ್ಸ್ ಮುಂದುವರೆದಿದೆ. ಸಿಎಂ ಸಸ್ಪೆನ್ಸ್ಗೆ ಇವತ್ತು ತೆರೆ ಬೀಳೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮುಂಬೈನಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಯುತ್ತೆ. ಬಿಜೆಪಿಯ ವೀಕ್ಷಕರಾಗಿ ಬಂದಿರುವ ಮಾಜಿ ಸಿಎಂ ವಿಜಯ್ ರೂಪಾಣಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಶಾಸಕರಿಂದ ಸಿಎಂ ಆಯ್ಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹವಾಗುತ್ತೆ. ಅಭಿಪ್ರಾಯ ಸಂಗ್ರಹದ ಬಳಿಕ ಸಿಎಂ ಅಭ್ಯರ್ಥಿ ಘೋಷಣೆ ಆಗೋ ಸಾಧ್ಯತೆ ಇದೆ. ಸಿಎಂ ಆಯ್ಕೆ ಹಿಂದೆ ಫೈನಲ್ ಆಗೋದ್ರೆ ನಾಳೆನೇ ಸಿಎಂ ಪ್ರಮಾಣ ವಚನ ನಡೆಯುತ್ತೆ. ಇನ್ನು ಬಿಜೆಪಿ ನಾಯಕರು ಏಕನಾಥ್ ಶಿಂದೆ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರಂತೆ. ಬಟ್ ಏನೋ ಆಗಿಲ್ಲ ಅಂತಾರಪ್ಪ. ಸಿಎಂ ಪೋಸ್ಟ್ ನಮಗೇ ಬೇಕು ಅಂತ ಕೂತಿದ್ದಾರೆ ಏಕನಾಥ್ ಶಿಂದೆ ಅಂತಲೂ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಅವ್ರಿಗೆ DCM ಆಫರ್ ಮಾಡಿದಾರಂತೆ. ಸುದೀರ್ಘ ಸಭೆಗಳ ಬಳಿಕ ಏನಾಗುತ್ತೆ ಅಂತ ನೋಡೋಣ. ಒಂದು ವೇಳೆ ಎಲ್ಲವೂ ಫೈನಲ್ ಆದರೆ ಇಬ್ಬರು DCM ಒಬ್ಬರು ಸಿಎಂ, ದೇವೇಂದ್ರ ಫಡ್ನವೀಸ್ ಸಿಎಂ, ಇನ್ನಿಬ್ಬರು ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಇಬ್ಬರು ಕೂಡ DCM ಆಗ್ತಾರೆ ಅಂತ ಮಾಹಿತಿ ಇದೆ. ನೋಡೋಣ, ನಾಳೆ ಗೊತ್ತಾಗುತ್ತೆ. ಓಕೆ, ಇವಾಗಲೇ ಏನೋ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ರಿಸಲ್ಟ್ ಬಂದಾಗಲೇ ಏಕನಾಥ್ ಶಿಂದೆ ನಾನು ಹಿಂದೆ ಸರಿದಿದ್ದೀನಿ ಮುಖ್ಯಮಂತ್ರಿ ರೇಸಿಂದ ಅಂತ ಬಂತಪ್ಪ. ಈಗ ಮತ್ತೆ ಸಿಎಂ ಬೇಕು ಅಂತಂದರೆ ಬಿಜೆಪಿಗೆ ಗೃಹ ಕಂದಾಯ ಸೇರಿ 21-22 ಖಾತೆಗಳನ್ನ ಇಟ್ಕೋತಾರಂತೆ. 135 ಸೀಟ್ ಗೆದ್ದಿದ್ದಾರೆ ಅವರು ಬಿಜೆಪಿಯವರು. ಅಷ್ಟು ಮಾಡಲೇಬೇಕು. ಇದರ ಜೊತೆಗೆ ಸ್ಪೀಕರ್ ಮತ್ತು ಪರಿಷತ್ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಗೃಹ ಖಾತೆನೂ ನನಗೇ ಬೇಕು ಅಂತ ಏಕನಾಥ್ ಶಿಂದೆ ಕೇಳ್ತಿದ್ದಾರಂತೆ. ನಾನೇ ಸಿಎಂ ಆಗಬೇಕು, ಗೃಹ ಖಾತೆನೂ ನಮಗೆ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಸಂಪುಟದಲ್ಲಿ 16 ಖಾತೆ ನೀಡುವಂತೆ ಶಿಂದೆ ಶಿವಸೇನೆ ಪಟ್ಟಿಡಿದಿದೆಯಂತೆ. ನಮ್ಮ ಬಣಕ್ಕೆ 16 ಖಾತೆ ಕೊಡಿ ಅಂತ. ಆದರೆ ನಗರಾಭಿವೃದ್ಧಿ ಸೇರಿದಂತೆ 12 ಖಾತೆಗಳಷ್ಟೇ ಸಿಗುವಂತಹ ಸಾಧ್ಯತೆ ಇದೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಶಿವಸೇನೆ ಪೈಪೋಟಿ ಮಾಡ್ತಾ ಇದೆ. ಈಗಾಗಲೇ ಉಪಸಭಾಪತಿ ಸ್ಥಾನ ಅಲಂಕರಿಸಿದೆ ಶಿವಸೇನೆ. ಇನ್ನು NCPಗೆ ಹಣಕಾಸು ಮತ್ತು ಡೆಪ್ಯೂಟಿ ಸ್ಪೀಕರ್ ಸೇರಿ 9ರಿಂದ 10 ಖಾತೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ, ಆಂಧ್ರದಲ್ಲಿ ಜಗನ್ ಗೆದ್ದಾಗ ಒಂದು ಚೂರು ಸಮಸ್ಯೆ ಆಗದೇ ಇದ್ದಂಗೆ ಜಗನ್ ಅವರು ತಮ್ಮ ಪಕ್ಷ ಜನಸೇನಾ ಪಕ್ಷ ಅಂದರೆ ಪವನ್ ಕಲ್ಯಾಣದು BJP ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಾಡಿಬಿಟ್ರು. ಅಷ್ಟೇ ಯಾಕೆ, ಕೇಂದ್ರದಲ್ಲೇ BJPಗೆ ಸ್ವಂತ ಬಲ ಬರಲಿಲ್ಲ, ಅಲ್ಲೇ ನೀಟಾಗಿ ಆಗೋಯ್ತು. ಈ ಮಹಾರಾಷ್ಟ್ರದಲ್ಲಿ ಯಾಕೆ ಹಿಂಗೆ ಅಂತ ಫೈನಲಿ ಅಮಿತ್ ಶಾ ಅವ್ರ ಮೇಲೆ ಬಿಟ್ಟಿದ್ದಾರಂತೆ. ಎಲ್ಲನೂ ಅಮಿತ್ ಶಾ ಅವರು ಡಿಸೈಡ್ ಮಾಡ್ತಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ.